ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಚಿತ್ರ ವೀರ್ಯನ ಕೊನೆ, ವೇದವ್ಯಾಸರ ಆಗಮನದ ಬಗ್ಗೆ ತಿಳಿದುಕೊಳ್ಳೋಣ. ಇದೇನಿದು ವಿಚಿತ್ರ ವೀರ್ಯನ ಕೊನೆ, ವೇದವ್ಯಾಸರ ಆಗಮನ? ಬನ್ನಿ ಅದರ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂಬಿಕೆ ಮತ್ತು ಅಂಬಾಲಿಕೆ ವಿಚಿತ್ರ ವೀರ್ಯನಂತ ಸುಂದರಾಂಗನೂ ಆದ ಪತಿ ದೊರಕಿರುವುದು ತಮ್ಮ ಅದೃಷ್ಟ ಎಂದುಕೊಂಡರು. ಅಂಬಿಕೆ ಅಂಬಾಲಿಕೆಯನ್ನು ಮದುವೆಯಾದ ಮೇಲೆ ವಿಚಿತ್ರ ವೀರ್ಯನು ಸದಾಕಾಲ ಕಾಮಕ್ರೀಡೆಯಲ್ಲಿ ತೊಡಗಿಕೊಂಡು ಲೀಲಾ ವಿಲಾಸದಲ್ಲಿ ಮುಳುಗಿರುತ್ತಿದ್ದನು. ಹೀಗೆ ಮದುವೆಯಾದ ಕೆಲಕಾಲ ತುಂಬ ಸುಖವಾಗಿದ್ದರು. ರಾಜ್ಯಾಡಳಿತವನ್ನು ಹೇಗೋ ಭೀಷ್ಮನೇ ನೋಡಿಕೊಳ್ಳುತ್ತಿದ್ದುದರಿಂದ ಜವಾಬ್ದಾರಿಯನ್ನರಿಯದ ವಿಚಿತ್ರ ವೀರ್ಯನು ಯಾವಾಗಲೂ ತನ್ನ ಹೆಂಡತಿಯರೊಂದಿಗೆ ಕಾಲ ಕಳೆಯುತ್ತಿದ್ದನು. ಹೀಗೆ ಅವರ ಜೀವನದಲ್ಲಿ ವಿಧಿ ಮತ್ತೊಮ್ಮೆ ಬರಸಿಡಿಲಿನಂತೆ ಬಂದೆರಗಿತು. ಮಿತಿಮೀರಿದ ಕಾಮದ ಚಾಳಿಯಿಂದ ಕ್ಷಯರೋಗ ಪೀಡಿತನಾಗಿ ಸಂತಾನಹೀನನಾಗಿ ಒಂದು ದಿನ ಮೃತನಾದನು. ಅವನು ಕೇವಲ 7 ವರ್ಷ ಮಾತ್ರ ದಾಂಪತ್ಯ ಜೀವನ ನಡೆಸಿದನು. ಈ ದುರಂತದಿಂದ ಸತ್ಯವತಿಯು ದಿಕ್ಕು ತೋರದಂತಾದಳು. ಪತಿ ಮತ್ತು ಪುತ್ರರನ್ನು ಕಳೆದುಕೊಂಡ ಸತ್ಯವತಿ ದುಃಖ ಸಾಗರದಲ್ಲಿ ಮುಳುಗಿದಳು. ಆದರೆ ತನ್ನಿಂದಾಗಿ ಕುರುವಂಶಕ್ಕೆ ವಾರಸುದಾರರೇ ಇಲ್ಲದಂತಾಯಿತಲ್ಲ ಎಂಬುದೇ ಅವಳ ಮನಸ್ಸನ್ನು ಬಹಳವಾಗಿ ನೋಯಿಸಿತು. ಕುರುವಂಶವು ಉತ್ತರಾಧಿಕಾರಿ ಇಲ್ಲದೆ ಹೋಗುವುದು, ಆರಿ ಹೋಗಿರುವ ಜ್ವಾಲೆಯನ್ನು ಮತ್ತೆ ಹೊತ್ತಿಸಲು ಮಾರ್ಗವಿದೆಯೇ ಎಂದು ಯೋಚಿಸುತ್ತಾ ಭೀಷ್ಮನೊಡನೆ ಮಾತನಾಡಬೇಕೆಂದು ಹೇಳಿ ಕಳುಹಿಸಿದಳು. ಭೀಷ್ಮನು ಬಂದೊಡನೆ, ಪುತ್ರ, ಕುರುವಂಶದ ಬೆಳವಣಿಗೆ ಈಗ ನಿನ್ನನ್ನೇ ಅವಲಂಬಿಸಿದೆ. ನೋಡು ಮಗನೇ, ಸುಖದ ದಿನಗಳು ಮುಗಿದವು. ನನ್ನ ಪತಿ ವೃದ್ಧಾಪ್ಯದಿಂದ ಮರಣ ಹೊಂದಿದ್ದರು. ನಾನು ಅದನ್ನು ಹೇಗೋ ಸಹಿಸಿಕೊಂಡೆ. ಚಿತ್ರಾಂಗದನು ಗಂಧರ್ವನೊಡನೆ ಹೋರುತ್ತಾ ಮಡಿದನು. ಆ ನೋವಿನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ವಿಚಿತ್ರ ವೀರ್ಯನು ಸಂತಾನವಿಲ್ಲದೆ ಸತ್ತು ಹೋದನು. ನೀನು ಕೂಡ ಮದುವೆಯಾಗಲಿಲ್ಲ. ಈಗ ಶಂತನುವಿನ ವಂಶ ಹೇಗೆ ಮುಂದುವರಿಯಬೇಕು? ನೀನು ಸಕಲ ಶಾಸ್ತ್ರ ಮತ್ತು ಧರ್ಮ ಸೂಕ್ಷ್ಮಗಳನ್ನು ಬಲ್ಲವನು. ನನ್ನ 2 ಸೊಸೆಯಂದಿರು ತುಂಬಿದ ತಾರುಣ್ಯದಲ್ಲಿದ್ದಾರೆ. ಅವರ ಅವಸ್ಥೆಯನ್ನು ನೋಡಿದರೆ ನನಗೆ ಕರುಳು ಹಿಂಡಿದಂತಾಗುತ್ತದೆ. ಅವರು ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದಾರೆ. ಅದಕ್ಕಾಗಿ ಏನನ್ನು ಮಾಡಬಹುದು ಎನ್ನುವುದನ್ನು ನಾನು ನಿರ್ಧರಿಸಿಕೊಂಡಿದ್ದೇನೆ. ಕುರುವಂಶವು ಮುಂದುವರಿಯುವುದು ಈಗ ನಿನ್ನ ಕೈಯಲ್ಲಿದೆ ಮಗು. ಭೀಷ್ಮನಿಗೆ ಆಶ್ಚರ್ಯವಾಯಿತು. ಅಮ್ಮ, ಆಜನ್ಮ ಬ್ರಹ್ಮಚಾರಿಯಾದ ನನ್ನಿಂದ ಹೇಗೆ ತಾನೇ ಇದು ಸಾಧ್ಯ? ಆಗ ಸತ್ಯವತಿಯು, ಈಗ ನನಗೆ ತೋರುವ ಧರ್ಮವೆಂದರೆ ಇದು. ನೀನು ಅವರನ್ನು ಸ್ವೀಕರಿಸಿ ಅವರಲ್ಲಿ ಕುರುವಂಶದ ಭವಿಷ್ಯದ ಕುಡಿಗಳನ್ನು ಒಡಮೂಡಿಸಬೇಕು. ವಂಶವನ್ನು ಮುಂದುವರಿಸುವ ಸಲುವಾಗಿ ಅಪಧರ್ಮವಾಗಿ ನೀನು ಇದನ್ನು ನೆರವೇರಿಸಬೇಕು. ನಿನ್ನ ಪೂರ್ವಿಕರು ಇಂಥ ಸಂದರ್ಭಗಳಲ್ಲಿ ಹೀಗೇ ನಡೆದುಕೊಂಡಿರುವರು. ಈಗ ಉಳಿದಿರುವುದು ಇದೊಂದೇ ದಾರಿ. ಇದನ್ನು ನಿನ್ನ ಕರ್ತವ್ಯವೆಂದೇ ತಿಳಿ. ನಿನ್ನ ತಾಯಿಯ ಈ ಒಂದು ಕೋರಿಕೆಯನ್ನು ಈಡೇರಿಸಲಾರೆಯಾ ಎಂದು ಗದ್ಗದಿತ ಕಂಠದಿಂದ ಬೇಡಿಕೊಂಡಳು. ಮಾತೆ, ನೀನು ಹೇಳುವುದು ಸರಿಯಾಗಿದೆ. ಆದರೆ ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ನಾನು ಪ್ರತಿಜ್ಞೆ ಮಾಡಿರುವ ವಿಷಯ ನಿನಗೂ ಕೂಡ ತಿಳಿದೇ ಇದೆ. ಮಾತೆ, ಸೂರ್ಯನು ತನ್ನ ಕಾಂತಿಯನ್ನು ಬಿಡಬಹುದು, ಆದರೆ ನಿನ್ನ ಈ ಮಗ ಸತ್ಯವನ್ನು ಬಿಡಲಾರ. ನಾನು ನನ್ನ ಬ್ರಹ್ಮಚರ್ಯ ವ್ರತವನ್ನು ಮುರಿಯಲಾರೆ. ನಾನು ಇದನ್ನು ನಿನಗಾಗಿಯೇ ಮಾಡಿರುವುದರಿಂದ ನೀನಿದನ್ನು ಖಂಡಿತ ಮರೆತಿರಲಾರೆ. ಈಗ ಸತ್ತ ತಮ್ಮನ ಹೆಂಡಿರನ್ನು ಸ್ವೀಕರಿಸು ಎಂದು ಹೇಳುತ್ತಿರುವೆಯಲ್ಲ. ವಿಚಿತ್ರ ವೀರ್ಯನ ಸಾವಿನಿಂದ ನಿನ್ನ ಬುದ್ಧಿ ಪಲ್ಲಟಗೊಂಡಿದೆ ಎಂದು ತೋರುತ್ತದೆ. ಇಲ್ಲದಿದ್ದರೆ ಇಂಥ ಸಲಹೆಯನ್ನು ನೀನು ನನಗೆ ಕೊಡುತ್ತಿರಲಿಲ್ಲ. ತಾಯೇ, ನನಗೆ ತುಂಬ ದುಃಖವಾಗುತ್ತಿದೆ. ದಯವಿಟ್ಟು ಇಂತಹುದನ್ನು ಮಾಡೆಂದು ನನಗೆ ಹೇಳಬೇಡ. ಮಗನೇ, ನನಗೆ ಎಲ್ಲ ತಿಳಿದಿದೆ. ನೀನು ಮಹಾ ಸತ್ಯವಂತ. ಆದರೆ ಈಗ ನಮಗೆ ಬೇರೆ ಉಪಾಯವಿಲ್ಲ. ನೀನು ಸತ್ಕಾರ್ಯಕ್ಕಾಗಿ ವ್ರತಭಂಗ ಮಾಡಿದರೆ ಅದರಿಂದ ಹಾನಿಯೇನೂ ಇಲ್ಲ. ನಾನು ನಿನ್ನ ತಾಯಿ. ನನಗೆ ಪ್ರಿಯವಾದುದನ್ನು ಮಾಡುವುದು ನಿನ್ನ ಕರ್ತವ್ಯ. ಈಗ ತಾಯಿಯ ಮಾತನ್ನು ನಡೆಸುವುದೇ ನೀನು ಹಿಂದೆ ಮಾಡಿರಬಹುದಾದ ಪ್ರತಿಜ್ಞೆಯನ್ನು ಸಂರಕ್ಷಿಸುವುದಕ್ಕಿಂತ ಶ್ರೇಷ್ಠವಾದ ಧರ್ಮ. ಇಲ್ಲಿಯವರೆಗೆ ಭೀಷ್ಮನು ತಾಳ್ಮೆ ಕಳೆದುಕೊಂಡಿರಲಿಲ್ಲ. ಆದರೆ ಈಗ ಅವನ ಸಹನೆಯ ಕಟ್ಟೆ ಒಡೆಯಿತು. ಹಿಂದಿನ ಘಟನೆಗಳೆಲ್ಲವೂ ಅವನ ಕಣ್ಣ ಮುಂದೆ ಬಂದವು. ತನ್ನ ತಾಯಿ ಗಂಗೆ, ಸ್ವರ್ಗದಲ್ಲಿ ಕಳೆದ ತನ್ನ ಬಾಲ್ಯ, ವಿದ್ಯಾಭ್ಯಾಸ, ನಾನು ಆದರ್ಶ ರಾಜನಾಗಬೇಕೆಂದು ಗಂಗೆ ಮಾತೆಯ ಅಭಿಲಾಷೆಯಾಗಿತ್ತು. ಅದನ್ನು ಅವಳು ಬಾರಿ ಬಾರಿಗೂ ಹೇಳುತ್ತಿದ್ದಳು. ಆನಂತರ ಅವನ ಮನಸ್ಸು ತನ್ನ ತಂದೆಯೊಡನೆ ಕಳೆದ ಆ 4 ವರ್ಷಗಳನ್ನು ನೆನಪಿಸಿತು. ಅದೆಂತಹ ಸ್ನೇಹ! ತಂದೆ ಮಕ್ಕಳಾಗಿರುವುದಕ್ಕಿಂತ ಅವರಿಬ್ಬರು ಪ್ರೀತಿಯ ಗೆಳೆಯರಂತಿದ್ದರು. ಆನಂತರ ಎಲ್ಲಿಂದ ಬಂದಳೋ ಈ ಸತ್ಯವತಿ? ತನ್ನ ತಂದೆಯ ತೃಪ್ತ್ಯರ್ಥವಾಗಿ, ಅವಳ ತಂದೆಯ ದುರಾಸೆಯ ತೃಪ್ತ್ಯರ್ಥವಾಗಿ. ಅಂದಿನ ತನ್ನ ಆ ಎಳೆ ತಾರುಣ್ಯದ ಕನಸೆಲ್ಲವೂ ಆ ಒಂದು ಪ್ರತಿಜ್ಞೆಯಿಂದಾಗಿ ಹಬೆಯಾಗಿ ಹಾರಿಹೋಯಿತೆ. ತಾನು ಹುಟ್ಟುವಾಗಲೇ ಮುದುಕನಾಗಿಯೇ ಹುಟ್ಟಿದೆನೋ ಎಂದೆನಿಸುತ್ತಿತ್ತು. ಆವರೆಗೆ ಹೆಣೆದಿದ್ದ ಈ ಕಪ್ಪು ಬಿಳುಪಿನ ಬಟ್ಟೆಯಲ್ಲಿ ಹಾಗೆ ಹೀಗೆ ಹಾದು ಹೋದ ಕೆಂಪು ನೂಲಿನ ಹಾಗೆ ಬಂದಳು ಈ ಅಂಬೆ. ಆ ಹಾಳು ಪ್ರತಿಜ್ಞೆಯಿಂದಾಗಿ ಆ ಬಡಪಾಯಿ ಹುಡುಗಿಯ ಹೃದಯವನ್ನು ಒಡೆಯಬೇಕಾಯಿತು.
ಗುರುವಿನ ಮಾತನ್ನು ಕೂಡ ಮೀರಬೇಕಾಯಿತು. ಈಗ ಈ ಮಲತಾಯಿಯ ಆಜ್ಞೆಯಂತೆ ಸತ್ತ ತಮ್ಮನ ಹೆಂಡಿರನ್ನು ಸ್ವೀಕರಿಸಬೇಕಂತೆ. ಭೀಷ್ಮನು ಬಾಯಿ ಬಿಟ್ಟೊಡನೆ ಒಳಗೆ ಹುದುಗಿದ್ದ ಕೋಪವೆಲ್ಲವೂ ಬೋರ್ಗರೆದು ಹೊರಹೊಮ್ಮಿತು. ನಡುಗುವ ಕಂಠದಿಂದ, ಅಮ್ಮ, ನನ್ನ ಮನಸ್ಸಿನ ಬಲವನ್ನು ನೀನರಿಯೆ. ಯಾವ ಶಕ್ತಿಯೂ ನೀನು ಹೇಳಿದುದನ್ನು ನನ್ನಿಂದ ಮಾಡಿಸಲಾರದು. ಭೂಮಿ ತನ್ನ ಗಂಧವನ್ನು ಕಳೆದುಕೊಳ್ಳಬಹುದು, ಸೂರ್ಯನು ತನ್ನ ಪ್ರಕಾಶವನ್ನು ಕಳೆದುಕೊಳ್ಳಬಹುದು, ಚಂದ್ರನು ತನ್ನ ತಂಪನ್ನು ಕಳೆದುಕೊಳ್ಳಬಹುದು, ಸಾಕ್ಷಾತ್ ಧರ್ಮನೇ ತನ್ನ ಧರ್ಮವನ್ನು ಬಿಟ್ಟುಕೊಡಬಹುದು. ಆದರೆ ನಾನು ಮಾತ್ರ ಸತ್ಯಪಥವನ್ನು ಬಿಡಲಾರೆ. ಭೀಷ್ಮನ ಮಾತು ಕೇಳಿ ಸತ್ಯವತಿಯು ದುಃಖಿಸತೊಡಗಿದಳು. ತಾಯಿಯು ದುಃಖಿಸುತ್ತಿರುವುದನ್ನು ನೋಡಿ ಭೀಷ್ಮನಿಗೆ ಸತ್ಯವತಿಯ ಮೇಲೆ ಅನುಕಂಪ ಮೂಡಿತು ಮತ್ತು ಸತ್ಯವತಿಗೆ ಒಂದು ಉಪಾಯವನ್ನು ಹೇಳಿದನು. ತಾಯಿ, ಕ್ಷತ್ರಿಯ ಧರ್ಮಕ್ಕೂ ಅಪಧರ್ಮಕ್ಕೂ ಅನುಸಾರವಾಗಿ ಯೋಗ್ಯ ಬ್ರಾಹ್ಮಣನೊಬ್ಬನನ್ನು ಕರೆಸು. ಅವನಿಗೆ ಭಾರಿ ದಕ್ಷಿಣೆ ನೀಡು. ಅವನಿಂದ ಅಂಬಿಕೆ ಅಂಬಾಲಿಕೆಯರಲ್ಲಿ ಸಂತಾನ ವೃದ್ಧಿಸು. ಅಮ್ಮ, ನನಗೆ ತಿಳಿದುದನ್ನು ಹೇಳಿದ್ದೇನೆ. ನೀನು ಈ ವಿಷಯವನ್ನು ಪಂಡಿತರಲ್ಲಿಯೂ ಪುರೋಹಿತರಲ್ಲಿಯೂ ಬೇಕಾದರೆ ವಿಚಾರಿಸಿ ನೋಡಬಹುದು. ಭೀಷ್ಮನ ಮಾತುಗಳನ್ನು ಕೇಳಿದ ಸತ್ಯವತಿಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಭೀಷ್ಮನಲ್ಲಿ ಹೇಳಿದಳು, ವತ್ಸ್ಯ, ನಿನ್ನ ಮಾತುಗಳು ಸರಿಯಾಗಿಯೇ ಇದೆ. ನಾನು ನಿನಗೆ ಒಂದು ವಿಷಯವನ್ನು ಹೇಳಬೇಕು. ಆದರೆ ಯಾವ ಸ್ತ್ರೀಯು ತಾನು ಕನ್ಯಾವಸ್ಥೆಯಲ್ಲಿ ಮಾಡಿರುವ ಕೃತ್ಯವನ್ನು ಹೇಳಲು ಬಯಸುವುದಿಲ್ಲ. ಆದರೆ ನನಗೆ ಹೇಳದೆ ಬೇರೆ ವಿಧಿಯಿಲ್ಲ. ನಿನ್ನ ತಂದೆ ನನ್ನನ್ನು ನೋಡುವುದಕ್ಕೂ ಬಹಳ ಮುಂಚೆ ಪರಾಶರ ಮಹರ್ಷಿಯು ನನ್ನಲ್ಲಿ ವ್ಯಾಸನೆಂಬ ಪುತ್ರನೊಬ್ಬನನ್ನು ಪಡೆದಿದ್ದರು. ಪರಾಶರರು ಮಗನನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ವ್ಯಾಸನು ಜನಿಸಿದೊಡನೆ ತಾಯಿ, ಆಪತ್ಕಾಲದಲ್ಲಿ ನನ್ನನ್ನು ಸ್ಮರಿಸು, ನಾನು ಬರುತ್ತೇನೆ ಎಂದು ಹೇಳಿ ಹೋದನು. ನಿನ್ನ ಮಾತಿನಂತೆ ಈಗ ಅವನನ್ನು ಕರೆದರೆ ಹೇಗೆ? ವೇದವ್ಯಾಸರ ಹೆಸರನ್ನು ಕೇಳಿದೊಡನೆ ಭೀಷ್ಮನು ಭಕ್ತಿಯಿಂದ ಕೈಮುಗಿದನು. ತಾಯೇ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಇದು ಧರ್ಮಸಮ್ಮತ, ಕುಲಕ್ಕೆ ಹಿತ. ಅವರನ್ನು ಕರೆ ಎಂದನು. ಸತ್ಯವತಿಯು ವೇದವ್ಯಾಸರನ್ನು ನೆನೆದಳು. ವೇದವ್ಯಾಸರು ಕೂಡಲೇ ಸತ್ಯವತಿಯ ಮುಂದೆ ಬಂದು ನಿಂತರು. ಸತ್ಯವತಿಯು ಎಲ್ಲವನ್ನೂ ವ್ಯಾಸರಿಗೆ ಸವಿಸ್ತಾರವಾಗಿ ಹೇಳಿದಳು ಮತ್ತು ತನ್ನ ಬೇಡಿಕೆಯನ್ನು ಮುಂದಿಟ್ಟಳು. ಆಗ ವ್ಯಾಸನು, ಅಮ್ಮ, ನೀನು ನನಗೆ ಜನ್ಮ ಕೊಟ್ಟವಳು. ನಿನ್ನ ಅಪೇಕ್ಷೆಯನ್ನು ನಾನು ಪೂರೈಸುವೆನು. ಆದರೆ ವಿಚಿತ್ರ ವೀರ್ಯನ ಹೆಂಡಿರು ನನ್ನನ್ನು ಸ್ವಾಗತಿಸುವಂತೆ ಮಾಡುವ ಭಾರ ಮಾತ್ರ ನಿನ್ನದು. ಅವರು ನನ್ನ ಕರಿಯ ಬಾಹ್ಯ ರೂಪವನ್ನು ನೋಡಿ ಹೆದರಬಾರದು, ಹೇಸಬಾರದು ಎಂದು ಹೇಳಿದನು. ಸತ್ಯವತಿಯು ವ್ಯಾಸನ ಮಾತಿಗೆ ಒಪ್ಪಿ ಅಂಬಿಕೆಯ ಬಳಿಗೆ ಹೋಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಮನಮುಟ್ಟುವಂತೆ ಅವಳಿಗೆ ವಿವರಿಸಿದಳು. ಅನ್ಯ ಮಾರ್ಗವಿಲ್ಲದೆ ಅಂಬಿಕೆಯು ಒಪ್ಪಿಕೊಂಡಳು ಮತ್ತು ಅಂಬಿಕೆಯು ಒಂದು ಶುಭರಾತ್ರಿ ಸ್ನಾನ ಮಾಡಿ ಸರ್ವಾಲಂಕಾರ ಭೂಷಿತಳಾಗಿ ಕಾರ್ಗತ್ತಲ ರಾತ್ರಿ ಅಂಬಿಕೆ ತನ್ನ ಅಂತಃಪುರದಲ್ಲಿ ವ್ಯಾಸನ ಬರುವಿಕೆಗಾಗಿ ಕಾಯುತ್ತಿದ್ದಳು. ಅಂಬಿಕೆಗೆ ಬರುವವರು ಯಾರು ಏನು ಎಂಬುದು ಗೊತ್ತಿಲ್ಲ. ಅವಳು ಕಾತುರದಿಂದ ಮುಂದಿನ ಕ್ಷಣಗಳನ್ನು ಎದುರು ನೋಡುತ್ತಿದ್ದಳು. ವೇದವ್ಯಾಸ ಮಹರ್ಷಿಗಳು ಅಂತಃಪುರವನ್ನು ಪ್ರವೇಶಿಸಿದರು. ವೇದ ಮಹರ್ಷಿಗಳ ಕಪ್ಪು ದೇಹ, ಉದ್ದವಾದ ಗಡ್ಡ ಮೀಸೆಗಳು, ಅಸಹ್ಯಕರವೂ ಘೋರವೂ ಆದ ಬಾಹ್ಯ ರೂಪವನ್ನು ಕಂಡು ಭಯಪಟ್ಟಳು. ರಾತ್ರಿಯನ್ನು ಅವನೊಂದಿಗೆ ಕಳೆಯಬೇಕಾದ ಸಂದರ್ಭವನ್ನು ನೆನೆದು ಜಿಗುಪ್ಸೆಗೊಳಗಾದಳು. ವ್ಯಾಸರು ಹತ್ತಿರ ಬರುತ್ತಿದ್ದಂತೆ ಕಣ್ಣು ಮುಚ್ಚಿಬಿಟ್ಟಳು. ವ್ಯಾಸರು ಬಂದದ್ದು ರತಿಕ್ರೀಡೆಗಲ್ಲ, ತಾಯಿಯ ಮಾತಿನಂತೆ ಪುತ್ರ ಸಂತಾನ ಅನುಗ್ರಹಿಸಲು. ಅವರು ತಾಯಿಗೆ ಕೊಟ್ಟ ಮಾತಿನಂತೆ ಅವಳೊಂದಿಗೆ ಧರ್ಮ ಸಮಾಗಮ ಮಾಡಿ ಗರ್ಭದಾನ ಮಾಡಿ ಹೊರಬಂದರು. ಅಂಬಿಕೆಯು ಮುಚ್ಚಿದ ಕಣ್ಣು ತೆರೆದಿರಲಿಲ್ಲ. ಸತ್ಯವತಿ ವ್ಯಾಸನಿಗಾಗಿ ಆತಂಕದಿಂದ ಕಾಯುತ್ತಿದ್ದಳು. ಹೊರಬಂದ ವ್ಯಾಸರನ್ನು ಸತ್ಯವತಿ ಕುತೂಹಲದಿಂದ ಕೇಳಿದಳು, ಮಗು, ಕುರುವಂಶಕ್ಕೆ ಯೋಗ್ಯನಾದ ಉತ್ತರಾಧಿಕಾರಿ ಹುಟ್ಟುತ್ತಾನಲ್ಲವೇ? ಅಮ್ಮ, ಅಂಬಿಕೆಗೆ ಬಲಶಾಲಿಯಾದ ಮಗನು ಹುಟ್ಟುವನು. ಅವನಿಗೆ 100 ಮಂದಿ ಮಕ್ಕಳ ಭಾಗ್ಯವೂ ಇದೆ. ಆದರೆ ಅಂಬಿಕೆಯು ನನ್ನನ್ನು ನೋಡಲು ಭಯಪಟ್ಟು ರಾತ್ರಿ ಇಡೀ ಕಣ್ಣು ಮುಚ್ಚಿಕೊಂಡೇ ಇದ್ದುದರಿಂದ ನಿನಗೆ ಹುಟ್ಟುವ ಮೊಮ್ಮಗನು ಕುರುಡನಾಗಿರುತ್ತಾನೆ. ವ್ಯಾಸನ ಮಾತನ್ನು ಕೇಳಿ ಅವಳಿಗೆ ನಿರಾಸೆಯಾಯಿತು. ಸೊಸೆಯ ಮೇಲೆ ಕೋಪ ಭುಗಿಲೆದ್ದಿತು. ಆದರೆ ಆಗಿದುದನ್ನು ಅಳಿಸಲಾಗುವುದೇ? ಕುರುಡನು ರಾಜ್ಯವಾಳಲು ಸಾಧ್ಯವಿಲ್ಲ. ಆದ್ದರಿಂದ ಇನ್ನೊಮ್ಮೆ ಬಂದು ಅಂಬಾಲಿಕೆಗೂ ಒಬ್ಬ ಮಗನನ್ನು ಕರುಣಿಸಬೇಕೆಂದು ವ್ಯಾಸನನ್ನು ಕೇಳಿಕೊಂಡಳು. ಕೆಲ ದಿನಗಳ ನಂತರ ಅಂಬಿಕೆ ಒಬ್ಬ ಕುರುಡು ಮಗನನ್ನು ಹೆತ್ತಳು. ಗರಿಷ್ಠ ಎಂಬ ದೇವತೆಯ ಮಗನಾದ ಹಂಸ ಎಂಬ ಗಂಧರ್ವನು ಅಂಬಿಕೆ ವೇದವ್ಯಾಸರಲ್ಲಿ ಕುರುಡು ಮಗನಾಗಿ ಜನಿಸಿದನು. ಸತ್ಯವತಿಯು ತನ್ನ 2ನೇ ಸೊಸೆ ಅಂಬಾಲಿಕೆಯನ್ನು ಕಂಡು ಮೃದು ವಚನಗಳಿಂದ ವ್ಯಾಸ ಸಮಾಗಮಕ್ಕೆ ಅವಳನ್ನು ಒಪ್ಪಿಸಿದಳು. ನಿನ್ನ ಅಕ್ಕ ವ್ಯಾಸ ಸಮಾಗಮದಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದರಿಂದ ಕುರುಡು ಮಗನನ್ನು ಪಡೆದಳು. ಆದರೆ ನೀನು ಹಾಗೆ ಮಾಡಬೇಡ ಎಂದು ಸತ್ಯವತಿಗೆ ಎಚ್ಚರಿಸಿದಳು. ಅಂಬಾಲಿಕೆಯು ಕೂಡ ಒಂದು ಶುಭ ಮುಹೂರ್ತದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ಶಯ್ಯಾಗಾರಕ್ಕೆ ತೆರಳಿದಳು. ಅಲ್ಲಿಗೆ ವೇದವ್ಯಾಸರು ಬಂದರು. ಅವರ ಭಯಂಕರ ರೂಪ ಕಂಡು ಅಂಬಾಲಿಕೆ ನಡುಗಿ ಹೋದಳು. ಅಸಹ್ಯ ಪಟ್ಟುಕೊಂಡಳು. ಅವನನ್ನು ನೋಡಿ ಅವಳ ರಕ್ತ ತಣ್ಣಗಾಯಿತು. ದೇಹವೆಲ್ಲ ಬಿಳುಚಿಕೊಂಡಿತು.
ಭಯದಿಂದ ಕೂಡಿದ ಅವಳನ್ನು ಕಂಡು ವ್ಯಾಸರು, ಎಲೈ ಸ್ತ್ರೀಯೇ, ನೀನು ನನ್ನನ್ನು ಕಂಡು ಭಯದಿಂದ ಬಿಳುಚಿಕೊಂಡೆ. ಆದ್ದರಿಂದ ನಿನ್ನಲ್ಲಿ ಹುಟ್ಟುವ ಮಗು ಕೂಡ ಬಿಳುಚಿ ಹೋಗುತ್ತದೆ. ಅವನಿಗೆ ಪಾಂಡು ಎನ್ನುವುದೇ ಅನ್ವರ್ಥ ನಾಮವಾಗುತ್ತದೆ ಎಂದು ಹೇಳಿ ಸಮಾಗಮದ ನಂತರ ಹೊರಬಂದು ತಾಯಿಗೆ ವಿಷಯವನ್ನು ತಿಳಿಸಿದನು. ಅಂಬಾಲಿಕೆಯು ದಿನ ಕಳೆದಂತೆ ಗಂಡು ಮಗುವನ್ನು ಹೆತ್ತಳು. ಮಗು ಸರ್ವಲಕ್ಷಣ ಸಂಪನ್ನನಾಗಿದ್ದರೂ ತೀರಾ ಬಿಳುಚಿಕೊಂಡಿತ್ತು. ವೀಕ್ಷಕರೇ, ಮುಖ್ಯ ಪ್ರಾಣದೇವರ ವಿಶೇಷ ಆದೇಶವುಳ್ಳ ಪರಾಸಹ ಎಂಬ ವಾಯುವೆ ಪಾಂಡುವಾಗಿ ಅವತರಿಸಿದನು. ಈಗಲೂ ಸತ್ಯವತಿಯ ಚಿಂತೆ ಕೊನೆಯಾಗಲಿಲ್ಲ. ಮೊದಲನೇ ಮಗ ಕುರುಡ, ಎರಡನೆಯವನು ಪಾಂಡು ರೋಗಪೀಡಿತ. ಏನು ಮಾಡಲಿ ಎಂದು ಅವಳು ಚಿಂತಿಸಿದಳು. ಸತ್ಯವತಿಯು ಪುನಃ ವ್ಯಾಸನನ್ನು ಕರೆಯುವ ನಿರ್ಧಾರ ಮಾಡಿದಳು ಮತ್ತು ಹಿರಿಯ ಸೊಸೆ ಅಂಬಿಕೆಯನ್ನು ಕರೆದು ಎಲ್ಲವನ್ನು ತಿಳಿಸಿ ಇನ್ನೊಮ್ಮೆ ವೇದವ್ಯಾಸರ ಸಂಗ ಪಡೆಯುವಂತೆ ತಿಳಿಸಿದಳು. ಹೆದರಿಕೊಳ್ಳದೆ, ಕಣ್ಣು ಮುಚ್ಚಿಕೊಳ್ಳದೆ ಅವರೊಂದಿಗೆ ಸರಸದಿಂದ ಲೋಲಾಡಲು ಹೇಳಿದಳು. ಅಂಬಿಕೆಯು ಅತ್ತೆಯ ಆಜ್ಞೆ ಮೀರಲಾರದೆ ಒಪ್ಪಿದಳು. ಈಗ ಏನು ಮಾಡುವುದು? ಮತ್ತೊಮ್ಮೆ ಆ ವಿರೂಪದ ಮುನಿಯನ್ನು ಸೇರಿಕೊಳ್ಳುವ ಇಚ್ಛೆ ಅವಳಿಗಿರಲಿಲ್ಲ. ಅವಳು ಒಂದು ಉಪಾಯವನ್ನು ಹೂಡಿದಳು. ಅವಳ ಪತಿ ವಿಚಿತ್ರ ವೀರ್ಯನು ಓರ್ವ ಶೂದ್ರ ಸ್ತ್ರೀಯನ್ನು ಉಪಪತ್ನಿಯನ್ನಾಗಿ ಇಟ್ಟುಕೊಂಡಿದ್ದನು, ಏಕೆಂದರೆ ಅವಳು ತ್ರಿಲೋಕ ಸುಂದರಿಯಾಗಿದ್ದಳು. ವ್ಯಾಸನು ಬಂದಾಗ ಅವನೊಡನೆ ಸೇರಲು ಆ ಶೂದ್ರ ಸ್ತ್ರೀಯನ್ನು ಕಳಿಸುವೆನೆಂದು ನಿರ್ಧರಿಸಿದಳು. ಆ ಶೂದ್ರ ಸ್ತ್ರೀಯು ಹೆದರಿಕೊಳ್ಳದೆ ಭಕ್ತಿಯಿಂದ ವ್ಯಾಸನನ್ನು ಸೇರಿದಳು. ಬೆಳಗಾಗುತ್ತಲೇ ವ್ಯಾಸನು ಈ ಬಾರಿ ವಿವೇಕಿಯೂ ಸದ್ಗುಣಿಯೂ ಆದ ಧರ್ಮನ ಅವತಾರವೆನಿಸುವ ಮಗನು ಹುಟ್ಟುವನು ಎಂದು ಸತ್ಯವತಿಗೆ ಹೇಳಿದನು. ಆದರೆ ಅವಳು ನಿನ್ನ ಹಿರಿಯ ಸೊಸೆಯಲ್ಲ, ಅವಳು ನಿನ್ನ ಮಗನ ಉಪಪತ್ನಿ ಶೂದ್ರ ಸ್ತ್ರೀ. ಅವಳು ಪುಣ್ಯವಂತೆ, ನನ್ನ ಉತ್ತಮೋತ್ತಮ ಪುತ್ರನನ್ನು ಹೆರುವಳು. ನಾನು ನನ್ನಿಂದಾದಷ್ಟು ಸಹಾಯ ನಿನಗೆ ಮಾಡಿರುವೆ, ಆದರೆ ಅದು ಹೀಗಾಯಿತು. ನೀನು ಇನ್ನು ನನ್ನನ್ನು ಸಹಾಯ ಕೇಳಬೇಡ. ಲೋಕದ ಸಮಸ್ತ ಬಂಧನಗಳಿಂದಲೂ ದೂರನಾಗಿರುವ ನನ್ನಂಥವನು ಯಾವ ಕಾರಣಕ್ಕೂ 3 ಬಾರಿಗಿಂತ ಹೆಚ್ಚಾಗಿ ಸ್ತ್ರೀ ಸ್ವೀಕಾರ ಮಾಡುವುದು ತರವಲ್ಲ. ನೀನು ನನ್ನ ತಾಯಿ, ಆಜ್ಞೆ ಮಾಡಿದೆ ಎಂದು ನಾನು ಶಿರಸ ವಹಿಸಿ ನಡೆದೆ. ದಯವಿಟ್ಟು ಇನ್ನು ನನ್ನನ್ನು ಕರೆಯಬೇಡ ಎಂದು ನುಡಿದು ವೇದವ್ಯಾಸನು ತಪಸ್ಸಿಗಾಗಿ ಹಿಮಾಲಯಕ್ಕೆ ಹೊರಟು ಹೋದನು. 3ನೇ ಪುತ್ರನು ಜನಿಸಿದನು. ಅವನಿಗೆ ವಿದುರನೆಂದು ಹೆಸರಿಟ್ಟರು. ಸಾಕ್ಷಾತ್ ಯಮಧರ್ಮನೇ ಮಾಂಡವ್ಯ ಋಷಿಯ ಶಾಪದಿಂದ ವಿದುರನಾಗಿ ಹುಟ್ಟಿದನು. ವೀಕ್ಷಕರೇ, ನಮ್ಮ ಈ ವಿಡಿಯೋ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಮಧರ್ಮನು ಹೇಗೆ ಮಾಂಡವ್ಯ ಋಷಿಯ ಶಾಪಕ್ಕೆ ಒಳಗಾದನು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.